ನಮಸ್ಕಾರ ರೈತ ಬಾಂಧವರೇ. ನವಣೆ ಕೃಷಿಯನ್ನು ಉತ್ತೇಜಿಸುವುದು, ರೈತರಿಗೆ ವೈಜ್ಞಾನಿಕ ಬೇಸಾಯ ಪದ್ಧತಿಗಳ ಕುರಿತು ಅರಿವು ಮೂಡಿಸುವುದು ಹಾಗೂ ಗುಣಮಟ್ಟದ ನವಣೆ ಉತ್ಪಾದನೆಯ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವ ಉದ್ದೇಶದಿಂದ ICAR ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ದಕ್ಷಿಣ ಜಿಲ್ಲೆ ವತಿಯಿಂದ ಹಾಗೂ ICAR ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ ಸಹಯೋಗದೊಂದಿಗೆ SCSP ನಿಧಿಯಡಿ ಕೃಷಿ ಪರಿಕರಗಳ ವಿತರಣೆ ಕಾರ್ಯಕ್ರಮವನ್ನು ಕನಕಪುರ ತಾಲೂಕಿನ ಅಣಜವಾಡಿ ದೊಡ್ಡಿಯಲ್ಲಿ ಆಯೋಜಿಸಲಾಯಿತು. ಹಾಕಕ್ಕೆ ಇಷ್ಟ ಇಲ್ವೋ, ರಾಗಿ ಬರುತ್ತೋ ಇಲ್ವೋ ಅಂತ ಡೌಟ್ ಇರೋರು ನವಣೆ ಹಾಕಿ. ರಾಗಿ ಹೋಲಿಸ್ಕೊಂಡ್ರೆ ನವಣೆ ಇನ್ನೂ ಚೆನ್ನಾಗಿ ಬರುತ್ತೆ, ಮಳೆ ಕಡಿಮೆ ಇದ್ರು ಚೆನ್ನಾಗಿ ಬರುತ್ತೆ. ನಿಜ ಅಲ್ವರ? ಕಡಿಮೆ ಇದ್ರು ಬರುತ್ತಲ್ವಾ? ಸೊ ನೀವು ಹಾಕ್ಬೇಕಾದ್ರೆ ಆಮೇಲೆ ಕಂಪಲ್ಸರಿ ಆಗಿ ಒಂದ್ಸರಿ ಕುಂಟೆ ಹೊಡ್ಕೋಬೇಕು, ಆಮೇಲೆ ಒಂದ್ಸರಿ ಹಲ್ಬೆ ಹೊಡ್ಕೋಬೇಕು. ಜಾಸ್ತಿ ಒತ್ತಾಗ ಆಗಿತ್ತು ಅಂದ್ರೆ ಹಲ್ಬೆ ಹೊಡಿಬೇಕು, ಇಲ್ಲ ಅಂದ್ರೆ ಹಲ್ಬೆನೂ ಬೇಕಾಗಿಲ್ಲ. ಆಮೇಲೆ ಹಾರ್ಕಕ್ಕೆ ರಾಗಿಗೆ ಗರಿ ಮೇಯಿಸ್ತೀವಿ, ಇದು ಗರಿ ಮೇಯಿಸೋ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಇದು ಬಂದ್ 15-20 ದಿನಕ್ಕಿಂತ ತೆಂಡೆ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಎಷ್ಟು ತೆಳ್ಳು ಬಿತ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ. ಅರ್ಥ ಆಯ್ತಲ್ರ? ಇಷ್ಟು ಒಂದು ನವಣೆ ಬೆಳೆ ಬಗ್ಗೆ ಬಂದಿರೋದು. ನಾವು ಈ ಸಿರಿಧಾನ್ಯಗಳು ಈಗ ನೋಡ್ತಾ ಇದೀವಿ, ನಾವೆಲ್ಲರೂ ಕೂಡ ಈಗ ಮಾತಾಡ್ತಾ ಇದ್ದಾಗ ಅಂತಂದ್ರು ಎಷ್ಟೊಂದ್ ಜನ ಶುಗರ್ ಇರೋರೆಲ್ಲ ಇವಾಗ ಸಿರಿಧಾನ್ಯ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನೇ ಜಾಸ್ತಿ ನೀವು ಪ್ರಮೋಟ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡು ಈಗೆಲ್ಲ ವಾಪಸ್ ನಾವು ಮರಳಿ, ನಾವು ಹಿಂದೆ ಎಲ್ಲ ನಮ್ಮ ಅಜ್ಜ ಮುತ್ತಜ್ಜಗಳ ಏನ್ ಬೆಳೀತಾ ಇದ್ರು, ಸೇವಿಸ್ತಾ ಇದ್ರು, ಈಗ ಅದನ್ನೇ ವಾಪಸ್ ನಾವು ಸಿರಿಧಾನ್ಯಗಳಿಗೆ ಹೋಗ್ತಾ ಇದೀವಿ. ಸಿರಿಧಾನ್ಯಗಳೇ ಇವಾಗ ಹಿಂದೆ ಸಿರಿಧಾನ್ಯಗಳೆಲ್ಲ ಬಡವರು ತಿಂತಾ ಇದ್ರು, ಈಗ ಸಿರಿಧಾನ್ಯಗಳೆಲ್ಲ ಶ್ರೀಮಂತರು ತಿನ್ನುವಂತಹ ಒಂದು ಇದಾಗ್ತಾ ಇದೆ. ಅದನ್ನೆಲ್ಲ ನೀವು ಬೆಳಕೊಡ್ತಾ ಇದ್ದೀರಾ. ಅದಕ್ಕೆ ಪ್ರಮುಖವಾಗಿ ಆ ಸಿರಿಧಾನ್ಯಗಳಿಗೋಸ್ಕರನೇ ಒಂದು ಸಂಶೋಧನಾ ಕೇಂದ್ರ, ಅಂದ್ರೆ ವಿಶೇಷವಾಗಿ ಬರೀ ಅದ್ರ ಬಗ್ಗೆನೆ ಅವರು ಸಂಶೋಧನೆ ಮಾಡ್ತಾರೆ, ಅದ್ರ ಬಗ್ಗೆನೆ ಮಾಹಿತಿ ಕೊಡ್ತಾರೆ. ಅದು ಹೈದರಾಬಾದ್ ಅಲ್ಲಿದೆ. ಅಲ್ಲಿನ ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಸಂಗಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮ ಒಂದು ರಾಮನಗರ ಭಾಗಕ್ಕೆ ಸಾಕಷ್ಟು ಒಂದು ಅಲ್ಲಿ ಏನ್ ಅನುದಾನಗಳಿರುತ್ತೆ ಅದನ್ನ ಎಸ್ಪೆಷಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂದ್ರೆ ನಮ್ಮ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಅವರು ಕೊಡ್ಬೇಕು ಅಂತ ಅನ್ಕೊಂಡು ಇದು 3ನೇ ಕಾರ್ಯಕ್ರಮ ಅವರು ನಮಗೆ ಅನುದಾನವನ್ನ ಕೊಡ್ತಾ ಇರೋದು. ಅದೇ ರೈತರ ಪರವಾಗಿ ನಾವು ಅವರಿಗೆ ಧನ್ಯವಾದಗಳು ಮತ್ತು ಆಭಾರಿಯಾಗಿರ್ತೀವಿ. ಯಾಕಂತಂದ್ರೆ ಹೈದರಾಬಾದ್ ಎಲ್ಲಿದೆ, ನಮ್ಮ ರಾಮನಗರ ಎಲ್ಲಿದೆ, ಸೊ ಹಾಗಾಗಿ ಅವರು ವಿಶೇಷವಾಗಿ ಕರ್ನಾಟಕದವರೇ ಆಗಿರೋದ್ರಿಂದ ನಮ್ಮ ಕರ್ನಾಟಕದ ರೈತರಿಗೆ ಅನುಕೂಲ ಆಗ್ಲಿ, ಇಲ್ಲಿನ ಪರಿಶಿಷ್ಟ ಜಾತಿ ರೈತರು ಅವರ ಒಂದು ಅನುದಾನವನ್ನ ಬಳಸ್ಕೊಂಡು ಈಗ ನಾವು ಕೊಡ್ತಾರೆ ಟಾರ್ಪಲಿನ್ ಆಗಿರ್ಬೋದು, ನವಣೆ ಆಗಿರ್ಬೋದು, ಇದನ್ನೆಲ್ಲ ಅವರು ಬಳಸ್ಕೊಂಡು ಅಭಿವೃದ್ಧಿಯನ್ನ ಮಾಡ್ಲಿ ಅಂತ ಅನ್ಕೊಂಡು ಅನುದಾನವನ್ನ ಕೊಟ್ಟಿದ್ದಾರೆ. ಅದನ್ನ ಈ ರೈತ ಬಾಂಧವರೆಲ್ಲರೂ ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸದಾ ನಿಮ್ಮ ಬೆಂಬಲ